ಪ್ರೀತಿಯ ದೇವಜನರೇ, ಮತ್ತೊಂದು ಆವರ್ತಿ ನಾವು ದೇವರನ್ನು ಆರಾಧಿಸುವಂತಹ ಕೃಪೆಗೆ ದೇವರು ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡಿದ್ದಾನೆ. ಹೊಸ ದಿವಸವನ್ನು ನಮ್ಮ ಆಯುಷ್ಕಾಲಕ್ಕೆ ಸೇರಿಸಿಕೊಟ್ಟಿದ್ದಾನೆ. ಮುಂಜಾನೆಯ ವೇಳೆಯಲ್ಲಿ ನಾವು ಕುಟುಂಬವಾಗಿ ನಮ್ಮ ಮನೆಗಳಲ್ಲಿ ನಾವು ದೇವರನ್ನು ಆರಾಧಿಸುವಂತೆ ದೇವರು ತನ್ನ ಕೃಪಾಶೀರ್ವಾದಕ್ಕೆ ನಮ್ಮನ್ನು ನಡೆಸಿದ್ದಾನೆ. ದೇವರ ಸಾನ್ನಿಧ್ಯದಲ್ಲಿ ಕ್ಷಣಕಾಲ ಮೌನವಾಗಿದ್ದು ದೇವರನ್ನು ನಾವು ಆರಾಧಿಸುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನಾವೆಲ್ಲರೂ ಮೌನವಾಗಿರೋಣ. ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹಾರೈಸುವಂತೆ ದೇವರ ಸಾನ್ನಿಧ್ಯದಲ್ಲಿ ಆತನನ್ನು ಆರಾಧಿಸುವುದಕ್ಕಾಗಿ, ಆತನ ಪರಿಶುದ್ಧ ನಾಮಕ್ಕೆ ಘನಮಾನ ಸ್ತೋತ್ರ ಮಹಿಮೆಯನ್ನು ಸಮರ್ಪಿಸುವುದಕ್ಕಾಗಿ ಕಾತುರತೆಯಿಂದ ನಾವು ದೇವರ ಸನ್ನಿಧಿಯಲ್ಲಿ ಕಾದುಕೊಳ್ಳೋಣ. ಪವಿತ್ರಾತ್ಮ ವರವು ನಿಮಗೆ ಕೊಡಲ್ಪಡುವುದು, ನೀವು ಕಾದುಕೊಂಡು ಇಲ್ಲೇ ಇರ್ರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಇಬ್ಬರಾಗಿ ಮೂವರಾಗಿ ದೇವರನ್ನು ಆರಾಧಿಸುವಾಗ ದೇವರ ಆತ್ಮನು ನಮ್ಮ ಮಧ್ಯದಲ್ಲಿ ಇಳಿದು ಬರುವಾತನಾಗಿದ್ದಾನೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಹಾಗೆ ಆತ್ಮ ಸ್ವರೂಪನಾದಂತಹ ದೇವರು ನಮ್ಮ ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಕ್ಕಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಮರ್ಪಿಸೋಣ. ಪ್ರಾರ್ಥನಾ ಪೂರ್ವಕವಾಗಿ ಪರಿಶುದ್ಧ ಮಹೋನ್ನತ ದೇವ ಸಂಗೀತವನ್ನು ನಾವು ಹಾಡೋಣ. ದೇವರ ಸಾನ್ನಿಧ್ಯ ಪ್ರಸನ್ನತೆಯನ್ನು ನಾವು ಅನುಭವಿಸೋಣ. ಆತ್ಮ ಸ್ವರೂಪನಾದಂಥ ನಮ್ಮ ತಂದೆಯಾದ ದೇವರೇ, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಾವು ನಿನ್ನನ್ನು ಆರಾಧಿಸುವಂತೆ ನಮಗೆ ಕರೆಯನ್ನು ಕೊಟ್ಟಂತಹ ದೇವರಾಗಿದ್ದಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಂತಹ ದೇವರು ನೀನಾಗಿದ್ದೆ ಸ್ವಾಮಿ. ಚಲಿಸುವ ಆತ್ಮನಾಗಿದ್ದು ನಮ್ಮ ಮಧ್ಯದಲ್ಲಿ ನೀನು ಚಲಿಸುತ್ತಾ ನಿನ್ನ ಆತ್ಮನ ಅಭಿಷೇಕದಿಂದಲೂ ನಿನ್ನ ಆಶೀರ್ವಾದದಿಂದಲೂ ಸ್ವಾಮಿ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಿ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ನಮ್ಮ ಆಯುಷ್ಕಾಲಕ್ಕೆ ಈ ದಿವಸವನ್ನು ಸೇರಿಸಿಕೊಟ್ಟು ಮತ್ತೊಂದು ಆವರ್ತಿ ಸ್ವಾಮಿ ನಾವು ಕುಟುಂಬವಾಗಿ ನಮ್ಮ ಮನೆಗಳಲ್ಲಿ ಒಟ್ಟಾಗಿ ಅನ್ಯೂನ್ಯತೆಯಿಂದ ಸೇರಿ ಬಂದು ನಿನ್ನನ್ನು ಆರಾಧಿಸುವಂಥ ಆಶೀರ್ವಾದಕ್ಕೆ ನಮ್ಮ ಜೀವಿತಗಳನ್ನು ನೀನು ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಜೀವಿತರ ಸಂಖ್ಯೆಯಲ್ಲಿ ನೀನು ನಮ್ಮನ್ನು ಇಟ್ಟಿರುವುದಕ್ಕಾಗಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುತ್ತಾ ಈ ಆರಾಧನೆಯಲ್ಲಿ ಸ್ವಾಮಿ ನಿನ್ನ ಆತ್ಮನ ಅಭಿಷೇಕದಿಂದ ನಮ್ಮನ್ನು ಹೇರಳವಾಗಿ ತುಂಬಿಸಿ ನಿನ್ನ ಆಶೀರ್ವಾದಕ್ಕೆ ನಮ್ಮನ್ನು ಪಾತ್ರರನ್ನಾಗಿ ಮಾಡೆಂದು ನಮ್ಮನ್ನು ನಮ್ಮ ಆರಾಧನೆಯನ್ನು ನಿನಗೆ ಸಮರ್ಪಿಸಿ ಕೊಡುತ್ತಾ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ
ಆರನೆಯ ಸಂಗೀತವನ್ನು ಹಾಡೋಣ. ಆರನೆಯ ಸಂಗೀತ ಅಬ್ರಹ್ಮ ದೇವರನ್ನೇ ಕೊಂಡಾಡುತ್ತಿರು ಮನವೇ. ಆರಾಧನಾ ಕ್ರಮ ಪುಸ್ತಕದಲ್ಲಿ 124ನೆಯ ಪುಟದಲ್ಲಿರುವಂಥ 3ನೇ ವಿಧಾನವನ್ನು ನಾವು ಅನುಸರಿಸೋಣ. 124ನೆಯ ಪುಟದ 3ನೆಯ ವಿಧಾನ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಿಗೆ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಿಯರೇ, ದೇವರ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕ್ಷಣಕಾಲ ಮೌನವಾಗಿದ್ದು ನಮ್ಮನ್ನು, ನಮ್ಮ ಜೀವಿತಗಳನ್ನು ಪರಿಶೋಧಿಸಿಕೊಳ್ಳೋಣ. ನಾವೆಲ್ಲರೂ ಮೌನವಾಗಿರೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ
ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಯಾಕೆಂದರೆ ಸತ್ಯವೆಂಬುವುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಆತನು ನಮ್ಮನ್ನು ಶುದ್ಧಿ ಮಾಡುವನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ದೇವರ ಸಾನ್ನಿಧ್ಯಕ್ಕೆ ನಾವು ಪಶ್ಚಾತ್ತಾಪದಿಂದ ಬರುವ ಹಾಗೆ, ನಮ್ಮನ್ನು ನಮ್ಮ ಜೀವಿತಗಳನ್ನು ನಾವು ಪರಿಶೋಧಿಸಿಕೊಳ್ಳುವ ಹಾಗೆ ಸಂಗೀತಗಳಲ್ಲಿ 88ನೆಯ ಸಂಗೀತವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ. 88ನೆಯ ಸಂಗೀತ ಬುದ್ಧಿಹೀನ ಕುರಿಯಂತೆ 1 ಮತ್ತು 6ನೆಯ ಚರಣವನ್ನು ನಾವು ಹಾಡೋಣ. 1 ಮತ್ತು 6ನೆಯ ಚರಣ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. 127ನೆಯ ಪುಟದಲ್ಲಿರುವಂಥ ಪಾಪದರಿಕೆಯನ್ನು ನಾವು ಅನುಸರಿಸೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯೆ ಇಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಾರ್ಥನಾ ಪೂರ್ವಕವಾಗಿ 154ನೆಯ ಸಂಗೀತವನ್ನು ಹಾಡೋಣ. 154ನೆಯ ಸಂಗೀತ ನನ್ನ ಮೇಲೆ ದಯವಿಡು 1 ಮತ್ತು 2ನೆಯ ಚರಣವನ್ನು ನಾವು ಹಾಡೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿಮ್ಮ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನ ಸಂಗ್ರಹದಿಂದ ನಾವು ಓದಿಕೊಳ್ಳೋಣ. ಕೀರ್ತನ ಸಂಗ್ರಹ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಈ ದಿನಕ್ಕೆ ನೇಮಕವಾದ ಕೀರ್ತನ ಸಂಗ್ರಹದಿಂದ ಆರಿಸಿಕೊಂಡಿರುವ 42ನೇ ಅಧ್ಯಾಯವನ್ನು ಉತ್ತರ ಪ್ರತ್ಯುತ್ತರವಾಗಿ ಓದೋಣ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು.
ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದಕ್ಕೆ ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಆದುದರಿಂದ ಯೋರ್ದಾನ್ ಹೊಳೆಯ ದೇಶ, ಹೆರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ ಇವುಗಳಲ್ಲಿರುವವನಾಗಿ ನಿನ್ನನ್ನು ಸ್ಮರಿಸುತ್ತೇನೆ. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆಯ ಮೇಲೆ ದಾಟಿಸಿದೆಯಲ್ಲ. ಯೆಹೋವನು ಆ ದಿನದಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ನಾನು ನನ್ನ ಶರಣಿಗೆ, ದೇವರೇ, ಯಾಕೆ ನನ್ನನ್ನು ಮರೆತು ಬಿಟ್ಟಿ? ನಾನು ಯಾಕೆ ಶತ್ರು ಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆ ಇಡುವೆನು. ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದು ಹಾಕಿವೆ. ನಾವೆಲ್ಲರೂ ಒಟ್ಟಾಗಿ ಓದೋಣ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಈ ಪವಿತ್ರ ಆರಾಧನೆಗೆ ನೇಮಕವಾಗಿರುವಂಥ ಮೊದಲನೆಯ ಮತ್ತು ಎರಡನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಹಳೆ ಒಡಂಬಡಿಕೆ ಮತ್ತು ಪತ್ರಿಕೆಯ ವೇದ ಭಾಗ. ಈ ಪವಿತ್ರ ಸಬ್ಬತ್ ದಿನದ ಮೊದಲನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಹಳೆ ಒಡಂಬಡಿಕೆಯ ಭಾಗದಿಂದ ಯೋವೇಲನ ಪ್ರವಾದನ ಗ್ರಂಥ ಅಧ್ಯಾಯ 2 ವಚನ 28ರಿಂದ 32ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ದೇವರಾತ್ಮವರ ಕಡೆಗಾಲದ ಉತ್ಪಾತಗಳು, ಭಕ್ತರ ರಕ್ಷಣೆ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮ್ಯಾಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ ಈ ಉತ್ಪಾತಗಳನ್ನು ಉಂಟು ಮಾಡುವೆನು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಯೆಹೋವನು ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗಿರುವರು ಎಂಬುದೇ. ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಎರಡನೇ ಪಾರಾಯಣಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಿಂದ 26 ವಚನಗಳು. ಶ್ರೀ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಿಂದ 26 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ.
ಕ್ರಿಸ್ತ ಯೇಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮವನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗದೇ ಇರೋಣ ಎಂಬಂತೆ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ಆರಾಧನೆಗಾಗಿ ನೇಮಕವಾಗಿರುವಂತಹ 3ನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಸುವಾರ್ಥ ವೇದ ಭಾಗ. ಈ ದಿನದ ಸುವಾರ್ಥ ಭಾಗಕ್ಕಾಗಿ ಆರಿಸಲ್ಪಟ್ಟ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನಗಳು 15ರಿಂದ 21. ಶ್ರೀ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನಗಳು 15ರಿಂದ 21. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು ಎಂಬುವುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪವಿತ್ರ ಆತ್ಮ ಹಾಡನ್ನು ನಾವು ಹಾಡೋಣ. Pavitra
ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ ಹಾಡನ್ನು ನಾವು ಹಾಡೋಣ. ಪರಮೋನ್ನತ ಪರಿಪಾಲಕ ಹಾಡನ್ನು ನಾವು ಹಾಡೋಣ.
ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ಮಾತ್ರವೇ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂಥ ವಾಕ್ಯಗಳು ಉಂಟು. ಸ್ವಾಮಿ, ನಿನ್ನ ಜೀವಕರವಾದ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ಆತ್ಮ ಸ್ವರೂಪನಾದಂತಹ ದೇವರೇ, ಚಲಿಸುವ ಆತ್ಮನಾಗಿರುವ ಆತನೇ, ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವ ಆತನೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಆತನೇ, ನಿನ್ನ ಜೀವಕರವಾದ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ಈ ನಿನ್ನ ದಾಸಿಯ ಬಾಯಿಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ನಮ್ಮ ದಕ್ಷಿಣ ಭಾರತ ಕ್ರೈಸ್ತ ಸಭೆಯ ಪಂಚಾಂಗದ ಅನ್ವಯ ಈ ದಿನದಲ್ಲಿ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿರುವಂಥ ಮುಖ್ಯ ಪ್ರಸ್ತಾಪ ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ವಾಗ್ದಾನ ಎಂಬುದಾಗಿ. ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ, ದ ಸ್ಪಿರಿಟ್ ಆಫ್ ಗಾಡ್ ಎಂಬುದಾಗಿ ನಾವು ಹೇಳುತ್ತೇವೆ. ದೇವರ ಆತ್ಮ, ಪವಿತ್ರಾತ್ಮ ಎನ್ನುವಾಗ ದೇವರ ಆತ್ಮ, ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಪ್ರಸನ್ನತೆ ಎಂಬುದಾಗಿ ನಾವು ಹೇಳುತ್ತೇವೆ. ಪವಿತ್ರಾತ್ಮನ ಕುರಿತು ನಾವು ಆಲೋಚನೆ ಮಾಡುವಾಗ ತ್ರೈಕತ್ವದಲ್ಲಿ ಮೂರನೆಯ ವ್ಯಕ್ತಿ, ಥರ್ಡ್ ಪರ್ಸನ್ ಇನ್ ಟ್ರಿನಿಟಿ, ಮಿಯರ್ಲಿ ಗಾಡ್ಸ್ ಆಕ್ಟಿವ್ ಫೋರ್ಸ್ ಎಂಬುದಾಗಿ ಪವಿತ್ರಾತ್ಮನ ಕುರಿತು ನಾವು ಆಲೋಚಿಸುತ್ತೇವೆ. ದೇವರ ಶಕ್ತಿ ಎಂಬುದಾಗಿ ದೇವರ ಆತ್ಮನನ್ನು ನಾವು ತಿಳಿಸುತ್ತೇವೆ. ಪವಿತ್ರಾತ್ಮ ಎಂಬುದಾಗಿ ಹೇಳುವಾಗ ಹಿಬ್ರಿಯ ಭಾಷೆಯಲ್ಲಿ ರುವಾಕ್ ಎಂಬುದಾಗಿ ಕರೆಯಲಾಗುತ್ತದೆ. ರುವಾಕ್ ಎಂಬುದಾಗಿ ಹೇಳುವಾಗ ಬ್ರೀತ್, ಶ್ವಾಸ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಇನ್ನು ಗ್ರೀಕ್ ಭಾಷೆಯಲ್ಲಿ ಪವಿತ್ರಾತ್ಮ ಎಂಬುವಾಗ ನ್ಯೂಮ ಎಂಬುದಾಗಿ ಕರೆಯಲಾಗುತ್ತದೆ. ಸ್ಪಿರಿಟ್, ವಿಂಡ್ ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಆತ್ಮ ಅಥವಾ ಗಾಳಿ ಎನ್ನುವಂಥ ಅರ್ಥವನ್ನು ಕೊಡಲಾಗುತ್ತದೆ. ಪವಿತ್ರಾತ್ಮನ ಕುರಿತು ನಾವು ಸತ್ಯವೇದದಲ್ಲಿ ಅವಲೋಕಿಸಿ ನೋಡುವಾಗ ಪವಿತ್ರಾತ್ಮನು ಆರಂಭದಿಂದಲೂ ಇರುವಾತನು, ಆರಂಭದಿಂದಲೂ ಇದ್ದಾತನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 2ನೇ ವಚನದಲ್ಲಿ ಗಮನಿಸುವಾಗ ಆದಿಯಿಂದಲೂ ಇದ್ದಾತನು, ಸೃಷ್ಟಿಯ ಆರಂಭದಿಂದಲೂ ಇದ್ದಾತನು, ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ಗಮನಿಸುತ್ತೇವೆ. ಇನ್ನು ದೇವರಾತ್ಮನ ಕುರಿತು, ಪವಿತ್ರಾತ್ಮನ ಕುರಿತು ನಾವು ಆಲೋಚಿಸುವಾಗ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 10ರಿಂದ 13 ವಚನಗಳಲ್ಲಿ ನಾವು ಗಮನಿಸುವಾಗ ಪವಿತ್ರಾತ್ಮ ಈ ಹ್ಯಾಸ್ ಎ ಇಂಟೆಲಿಜೆನ್ಸ್, ಜ್ಞಾನವುಳ್ಳಾತನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪವಿತ್ರಾತ್ಮನು ಜ್ಞಾನದಿಂದ ತುಂಬಿರುವ ಆತನು, ಜ್ಞಾನವುಳ್ಳಾತನು ಎಂಬುದಾಗಿ ಪೌಲ ಬರೆಯುವಾತನಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ಗಮನಿಸುವಾಗ ಪವಿತ್ರಾತ್ಮನು ಈ ಹ್ಯಾಸ್ ಫೀಲಿಂಗ್ಸ್, ದೇವರ ಆತ್ಮನನ್ನು ದುಃಖಪಡಿಸಬೇಡಿರಿ ಎಂಬುದಾಗಿ ಎಫೆಸ ಪತ್ರಿಕೆಯಲ್ಲಿ ಪೌಲ ಬರೆಯುತ್ತಾನೆ. ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಇಂಗ್ಲಿಷ್ ಭಾಷೆಯ ಬೈಬಲ್ನಲ್ಲಿ ನಾವು ಗಮನಿಸುವಾಗ ಈ ಹ್ಯಾಸ್ ಫೀಲಿಂಗ್ಸ್ ಎಂಬುದಾಗಿ ನಾವು ಓದುವವರಾಗಿದ್ದೇವೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಗಮನಿಸುವ ಹಾಗೆ ಪವಿತ್ರಾತ್ಮ ಈಸ್ ಎ ವಿಲ್, ಆತನು ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ವರಗಳನ್ನು ಅನುಗ್ರಹಿಸಿ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಗಮನಿಸುವಾಗ ಈ ಹೆಲ್ಪ್ಸ್ ಅಸ್, ನಮಗೆ ಸಹಾಯ ಮಾಡುತ್ತಾನೆ. ಪವಿತ್ರಾತ್ಮನು ನಮಗೆ ಸಹಾಯವನ್ನು ಮಾಡುವಾತನಾಗಿದ್ದಾನೆ ಎನ್ನುವಂಥದ್ದನ್ನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ಗಮನಿಸುವವರಾಗಿದ್ದೇವೆ.
ಇನ್ನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದ 27ನೇ ವಚನದಲ್ಲಿ ನಾವು ಗಮನಿಸುವಾಗ, ಪವಿತ್ರಾತ್ಮನು ನಮಗೋಸ್ಕರ ಬೇಡಿಕೊಳ್ಳುವಾತನಾಗಿದ್ದಾನೆ. ಈ ಪ್ರೇಸ್ ಫಾರ್ ಅಸ್, ನಮಗೋಸ್ಕರ ಮಾತಿಲ್ಲದಂಥ ನರಳಾಟದಲ್ಲಿ ಆತನು ದೇವರ ಸನ್ನಿಧಿಯಲ್ಲಿ ನಮಗೋಸ್ಕರ ಬೇಡಿಕೊಳ್ಳುವಾತನಾಗಿದ್ದಾನೆ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಗಮನಿಸುವಾಗ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನಾವು ದೇವರ ಮಕ್ಕಳಾಗುವಂತೆ ನಮ್ಮನ್ನು ಮಾಡುತ್ತಾನೆ. ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಆತನು ನಮ್ಮನ್ನು ಪ್ರೇರೇಪಿಸುವ ಆತನಾಗಿದ್ದಾನೆ. ಇನ್ನು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ಗಮನಿಸುವಾಗ, ದೇವರ ಆತ್ಮನು ಆತನು ನಮಗೆ ಸಹಾಯಕನಾಗಿ ನಮಗೆ ಬೇಕಾದ ಉಪದೇಶವನ್ನು, ಮಾರ್ಗದರ್ಶನವನ್ನು ಆತನು ಅನುಗ್ರಹಿಸಿಕೊಡುವ ಆತನಾಗಿದ್ದಾನೆ. ಈ ಟೀಚರ್ಸ್ ಆ್ಯಂಡ್ ಡೈರೆಕ್ಟ್ಸ್ ಅಸ್, ನಮಗೆ ಬೇಕಾದಂಥ ಉಪದೇಶವನ್ನು, ನಮಗೆ ಬೇಕಾದಂಥ ಮಾರ್ಗದರ್ಶನಗಳನ್ನು ಪವಿತ್ರಾತ್ಮನು ನೀಡುವಾತನಾಗಿದ್ದಾನೆ. ಆದುದರಿಂದಲೇ ಯೇಸು ಸ್ವಾಮಿ ಹೇಳುವಂಥದ್ದು, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಆತನು ಹೇಳುವಂಥದ್ದು, ಸಹಾಯಕನನ್ನು ನಾನು ನಿಮಗೆ ಕೊಡುತ್ತೇನೆ. ಸಹಾಯಕ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನು ಯಾವ ರೀತಿಯಲ್ಲಿ ಸಹಾಯಕನಾಗಿ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ಗಮನಿಸುವಾಗ, ಸಹಾಯಕ ಎನ್ನುವಂಥ ಪದಕ್ಕೆ ಕೊಡಲ್ಪಟ್ಟಿರುವಂಥ ಗ್ರೀಕ್ ಪದ ಪ್ಯಾರಕಲೇಟ್ ಎಂಬುದಾಗಿ, ಪ್ಯಾರಕಲೇಟ್ ಸಹಾಯಕ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಒಬ್ಬ ವಕೀಲನ ಹಾಗೆ. ಒಬ್ಬ ವಕೀಲ ತನ್ನ ವಾದಿಯ ಪರವಾಗಿ ಆತನು ವಾದ ಮಾಡುವ ಆತನಾಗಿದ್ದಾನೆ. ಪವಿತ್ರಾತ್ಮನು ಸಹಾಯಕನಾಗಿ, ಪ್ಯಾರಕಲೇಟ್ ಒಬ್ಬ ಸಹಾಯಕನಾಗಿ ನಮ್ಮ ಪರವಾಗಿ ದೇವರ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವ ಆತನಾಗಿದ್ದಾನೆ. ನಮ್ಮ ಪರವಾಗಿ ಆತನು ವಾದವನ್ನು ಮಾಡುವ ಆತನಾಗಿದ್ದಾನೆ. ಸಹಾಯಕ ಎಂಬುದಾಗಿ ಹೇಳುವಾಗ ದಾರಿ ತೋರುವವ, ನಮಗೆ ಬೇಕಾದಂಥ ಆಲೋಚನೆಗಳನ್ನು, ಮಾರ್ಗದರ್ಶನಗಳನ್ನು ಅನುಗ್ರಹಿಸಿಕೊಟ್ಟು ದೇವರ ಚಿತ್ತವನ್ನು ನಮಗೆ ಪ್ರಕಟಪಡಿಸಿ, ದೇವರ ಜ್ಞಾನದಿಂದ ನಮ್ಮನ್ನು ತುಂಬಿಸಿ, ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಮಗೆ ದಾರಿಯನ್ನು ತೋರಿಸಿ ನಮ್ಮನ್ನು ನಡೆಸುವಾತನು ಸಹಾಯಕ. ಪ್ಯಾರಕಲೇಟ್ ಎಂಬುದಾಗಿ ಹೇಳುವಾಗ ನಮ್ಮ ಜೊತೆ ಇರುವವ. ಯೇಸು ಸ್ವಾಮಿ ಹೇಳುವಂಥ ಮಾತು, ನಾನು ಒಬ್ಬ ಸಹಾಯಕನನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ಆತನು ಸತ್ಯದ ಆತ್ಮನು. ಆತನು ನಿಮ್ಮ ಬಳಿಗೆ ಬಂದು ಆತನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವನು, ನಿಮ್ಮ ಸಂಗಡ ವಾಸ ಮಾಡುವನು ಎಂಬುದಾಗಿ ಯೇಸು ಸ್ವಾಮಿಯು ಹೇಳುವಂಥದ್ದನ್ನು ನಾವು ಗಮನಿಸುತ್ತೇವೆ. ಪ್ಯಾರಕಲೇಟ್ ಸಹಾಯಕ ಎಂಬುದಾಗಿ ಹೇಳುವಾಗ, ಪವಿತ್ರಾತ್ಮ ಎಂಬುದಾಗಿ ಹೇಳುವಾಗ ನಮ್ಮ ಸಂಗಡ ಸದಾಕಾಲ ಇರುವವ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ನೋಡಿ, ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 7 ವಚನಗಳಲ್ಲಿ ಆತನು ಹೇಳುವಂಥ ಮಾತು ನೋಡ್ರಿ, ಯಾರ್ಯಾರೆಲ್ಲ ಹೊಸದಾಗಿ ಹುಟ್ಟುತ್ತಾರೋ ಅವರೆಲ್ಲರೂ ಪವಿತ್ರಾತ್ಮನ ಫಲಗಳನ್ನು, ಪವಿತ್ರಾತ್ಮನ ವರಗಳನ್ನು ತಮ್ಮ ಜೀವನದಲ್ಲಿ ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಪೌಲನು ಬರೆಯುವಂಥದ್ದನ್ನು ನಾವು ಗಮನಿಸುತ್ತೇವೆ. ಎವ್ರಿ ಪರ್ಸನ್ ಹೂ ಹ್ಯಾಸ್ ಬೀನ್ ಬಾರ್ನ್ ಅಗೇನ್ ರಿಸೀವ್ಸ್ ಅ ಸ್ಪಿರಿಚುವಲ್ ಗಿಫ್ಟ್. ಯಾರ್ಯಾರೆಲ್ಲ ಹೊಸದಾಗಿ ಹುಟ್ಟಿದ್ದಾರೋ, ಯಾರ್ಯಾರೆಲ್ಲ ಕ್ರಿಸ್ತನಲ್ಲಿ ಇದ್ದಾರೋ ಅವರೆಲ್ಲರೂ ದೇವರಾತ್ಮನ ವರಗಳನ್ನು, ದೇವರಾತ್ಮನ ಫಲಗಳನ್ನು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಪೌಲನು ಇಲ್ಲಿ ಬರೆಯುವ ಆತನಾಗಿದ್ದಾನೆ. ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ವಾಗ್ದಾನ. ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್, ದೇವರ ಆತ್ಮನನ್ನು, ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳುವಂಥದ್ದು ಯಾವ ರೀತಿಯಲ್ಲಿ ಎಂಬುದಾಗಿ ಗಮನಿಸುವಾಗ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4ರಿಂದ 5 ವಚನಗಳಲ್ಲಿ ದ ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್, ದೇವರ ಆತ್ಮನ ಅಭಿಷೇಕ ನಿಮಗೆ ಉಂಟಾಗ್ತದೆ. ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು, ನೀವು ಕಾದುಕೊಂಡಿರ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ಗಮನಿಸುವವರಾಗಿದ್ದೇವೆ. ಇನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸುವಾಗ ತಂದೆಯಾದಂತಹ ದೇವರು ಹೇಳುವಂಥ ಮಾತು, ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 28ನೇ ವಚನದಲ್ಲಿ ಯೋವೇಲನ ಮೂಲಕ ಅನುಗ್ರಹಿಸಿಕೊಡಲ್ಪಟ್ಟಂಥ ಒಂದು ದೈವೋಕ್ತಿ ಏನಂತಂದರೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ. ಐ ವಿಲ್ ಪೋರ್ ಔಟ್ ಮೈ ಸ್ಪಿರಿಟ್ ಆನ್ ಎವ್ರಿ ಒನ್. ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಸಾಮಾನ್ಯವಾಗಿ ಪ್ರಿಯರೇ,
ಕ್ರೈಸ್ತರಲ್ಲಿ ಇರುವಂಥ ಅಭಿಪ್ರಾಯ ಏನೆಂದರೆ, ಪವಿತ್ರಾತ್ಮ ಎನ್ನುವಂಥದ್ದು, ಪವಿತ್ರಾತ್ಮನ ಅಭಿಷೇಕ ಎನ್ನುವಂಥದ್ದು, ಪವಿತ್ರಾತ್ಮನ ನಡೆಸುವಿಕೆ ಎನ್ನುವಂಥದ್ದು ಬರೀ ಪೆಂತೆಕೋಸ್ತ ಸಭೆಗಳಲ್ಲಿ ಮಾತ್ರ ಎಂಬುದಾಗಿ ನಮ್ಮ ಆಲೋಚನೆ, ನಮ್ಮ ಚಿಂತನೆಗಳು. ಆದರೆ ದೇವರ ವಾಕ್ಯ ಹೇಳುವಂಥದ್ದು ಏನಂತಂದರೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ದೇವರು ಪ್ರತ್ಯೇಕವಾಗಿ CSI ಸಭೆಯ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುತ್ತೇನೆ, ಅಥವಾ ರೋಮನ್ ಕ್ಯಾಥೋಲಿಕ ಸಭೆಯ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ, ಅಥವಾ ಪೆಂತೆಕೋಸ್ಟ್ ಸಭೆಯ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂಬುದಾಗಿ ತನ್ನ ವಾಕ್ಯದಲ್ಲಿ ತಿಳಿಸಲಿಲ್ಲ. ಬದಲಾಗಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಮುಂದುವರಿದು ಅಲ್ಲಿ ಹೇಳುವಂಥ ಮಾತು ಏನಂತಂದರೆ, ಮುಂದುವರಿದು ಆತನು ಹೇಳುವಂಥ ಮಾತು, ನಿಮ್ಮಲ್ಲಿ ಗಂಡಸರು ಹೆಂಗಸರು ಪ್ರವಾದಿಸುವರು. ಪ್ರವಾದಿಯಾದಂಥ ಯೋವೇಲನ ಮೂಲಕ ಉಂಟಾದಂಥ ಒಂದು ಪ್ರವಾದನೆ, ಎಲ್ಲ ಮನುಷ್ಯರ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುವೆನು. ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ಆತ್ಮನನ್ನು, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂಥ ಆಶೀರ್ವಾದಕ್ಕೆ, ವಾಗ್ದಾನಕ್ಕೆ ದೇವರು ನಮಗೆ ಕರೆಯನ್ನು ಕೊಡುತ್ತಿದ್ದಾನೆ. ಯಾತಕ್ಕಾಗಿ ಪವಿತ್ರಾತ್ಮನ ಈ ಒಂದು ವಾಗ್ದಾನ? ಯಾತಕ್ಕಾಗಿ ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳುವುದಕ್ಕೆ, ಪಡೆದುಕೊಳ್ಳುವುದಕ್ಕೆ ಯಾತಕ್ಕಾಗಿ ಈ ಒಂದು ಕರೆ ನಮಗೆ? ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ ಪ್ರವಾದಿಯಾದಂಥ ಯೋವೇಲ ಹೇಳುವಂಥ ಮಾತು 1ನೇ ಅಧ್ಯಾಯದ 2ನೇ ಅಧ್ಯಾಯದ 12ನೇ ವಚನ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಪ್ರಾಮಿಸ್ ಟು ಟ್ರಾನ್ಸ್ಫಾರ್ಮ್. ಆ ಪವಿತ್ರಾತ್ಮನ ವಾಗ್ದಾನ ನಮಗೆ ಯಾತಕ್ಕೆ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದರೆ, ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ. ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಕರೆ ಕೊಡ್ತದೆ. ಪವಿತ್ರಾತ್ಮನ ವಾಗ್ದಾನ ಯಾತಕ್ಕಾಗಿ ಅಂತಂದರೆ, ಟು ಟ್ರಾನ್ಸ್ಫಾರ್ಮ್ ಅವರ್ ಸೆಲ್ಸ್. ನಿಮ್ಮ ಹೃದಯಗಳನ್ನೆಲ್ಲ, ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪ್ರಿಯರೇ, ಪವಿತ್ರಾತ್ಮನ ವಾಗ್ದಾನವನ್ನು ಹೊಂದಿಕೊಳ್ಳುವಂಥ ವಾಗ್ದಾನವನ್ನು ದೇವರು ನಮಗೆ ಕೊಡುತ್ತಿದ್ದಾನೆ. ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳು ಆಗುವವು. ಇದಲ್ಲದೆ ಆ ದಿನದಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ದೇವರು ಪ್ರವಾದನೆಯನ್ನು ನುಡಿಯುವಂಥದ್ದನ್ನು ನಾವು ಗಮನಿಸುತ್ತೇವೆ. ದೇವರ ಆತ್ಮನನ್ನು ಹೊಂದಿಕೊಳ್ಳಬೇಕಾದಂಥ ಸಮಯ, ದೇವರ ಆತ್ಮನನ್ನು ಆಹ್ವಾನಿಸಬೇಕಾದಂತಹ ಸಮಯ, ಪವಿತ್ರಾತ್ಮನನ್ನು ನಾವು ಸ್ವೀಕರಿಸಬೇಕಾದಂಥ ಸಮಯ. ಯಾತಕ್ಕಾಗಿ ಅಂತಂದರೆ ಟು ಟ್ರಾನ್ಸ್ಫಾರ್ಮ್, ನಮ್ಮ ಜೀವನದಲ್ಲಿ ಒಂದು ಮಾರ್ಪಾಟನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ. ನಾನು ಒಂದು ಪ್ರಸಂಗವನ್ನು ಆಲಿಸುತ್ತಿದ್ದೆ. ಆ ಒಂದು ಪ್ರಸಂಗದಲ್ಲಿ ಒಬ್ಬ ದೈವ ಸೇವಕರು ಹೇಳುತ್ತಿದ್ದಂಥ ಮಾತು ಏನಂತಂದರೆ, ಒಂದು ವೇಳೆ ಈ ದಿನಮಾನಗಳಲ್ಲಿ ನಾವು ಕ್ರೈಸ್ತರಾಗಿ, ಕ್ರೈಸ್ತ ಸಭೆಯಾಗಿ ದೇವರನ್ನು ಆರಾಧಿಸುವಂಥದ್ದನ್ನು ದೇವರು ನಿರಾಕರಿಸಿದ್ದಾನೋ ಏನೋ, ನಮ್ಮ ಆರಾಧನೆ, ನಮ್ಮ ಜೀವನವನ್ನು ದೇವರು ಇಷ್ಟಪಡುತ್ತಿಲ್ಲವೋ ಏನೋ, ಆದುದರಿಂದಲೇ ನಮ್ಮ ಆರಾಧನೆಗಳು ನಿಂತು ಹೋಗಿವೆ, ನಮ್ಮ ಆಲಯಗಳು ಮುಚ್ಚಲ್ಪಟ್ಟಿವೆ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದೊಂದು ಕ್ರೈಸ್ತ ಕುಟುಂಬ, ಕ್ರೈಸ್ತ ಮನೆ ದೇವರ ಸನ್ನಿಧಿಯಲ್ಲಿ ಇಷ್ಟೆಲ್ಲ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾಗ್ಯೂ ನಮ್ಮ ಸುತ್ತಮುತ್ತಲೂ ಇರುವಂಥ ಸ್ಥಿತಿಗತಿಗಳು ಮಾರ್ಪಡುತ್ತಿಲ್ಲ. ಆದುದರಿಂದ ನಾವು ಇನ್ನೂ ಹೆಚ್ಚಾಗಿ ಪಶ್ಚಾತ್ತಾಪ ಪಡಬೇಕಾದಂಥ ಅಗತ್ಯತೆ ಇದೆಯೇನೋ? ನಮ್ಮ ಆಲಯಗಳು ತೆರೆಯಲ್ಪಟ್ಟಿದ್ದಾಗ ಎಷ್ಟು ಮಂದಿ ನಾವು 8:00 ಆರಾಧನೆ ಎಂಬುದಾಗಿ ಹೇಳುವಾಗ 8:30 ಗಂಟೆಗೆ ದೇವರ ಸನ್ನಿಧಿಯಲ್ಲಿ ನಾವು ಕಾದು ಕುಳಿತಿದ್ದೇವೆ. ಎಷ್ಟು ಮಂದಿ ನಾವು ದೇವರ ಆಲಯಕ್ಕೆ ಬಂದಾಗ್ಯೂ ದೇವರ ಆಲಯದ ಒಳಕ್ಕೆ ಬಾರದೆ ಆಲಯದ ಹೊರಗೆ ನಿಂತವರಾಗಿ ಲೌಕಿಕವಾದಂಥ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೋ?
ಎಷ್ಟೋ ವೇಳೆ ದೇವರ ಸಾನ್ನಿಧ್ಯದಲ್ಲಿ, ದೇವರ ಆಲಯದಲ್ಲಿ, ದೇವರ ಆಲಯದ ಹೊರಗಡೆ ಅನೇಕಾವರ್ತಿ ಜಗಳಗಳು, ಭಿನ್ನಾಭಿಪ್ರಾಯಗಳು, ಇಂತಹ ಪರಿಸ್ಥಿತಿಗಳು ಕ್ರೈಸ್ತ ಸಭೆಗಳಲ್ಲಿ ಇದ್ದಿರಲಿಲ್ಲವೋ? ಬಹುಶಃ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಆಲಯಗಳು ಮುಚ್ಚಲ್ಪಟ್ಟಿವೆಯೋ ಏನೋ. ನಾವು ಇನ್ನೂ ಮನಗುಂದಿದವರಾಗಿ ದೇವರೇ ನಮ್ಮನ್ನು ಕ್ಷಮಿಸು, ನಮ್ಮ ಜೀವಿತಗಳನ್ನು ನೀನು ಮಾರ್ಪಡಿಸು, ನಮ್ಮ ಜೀವನದಲ್ಲಿ ಇರುವಂತಹ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸು, ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು ಎಂಬುದಾಗಿ ನಾವು ಪಶ್ಚಾತ್ತಾಪದಿಂದ ದೇವರಲ್ಲಿ ಪ್ರಾರ್ಥಿಸಬೇಕೇನೋ. ದೇವರು ನಮ್ಮಿಂದ ಅದನ್ನೇ ನಿರೀಕ್ಷಿಸುವಾತನಾಗಿದ್ದಾನೋ ಏನೋ. ಆದುದರಿಂದಲೇ ನಮ್ಮ ಆಲಯಗಳು ಇನ್ನೂ ಮುಚ್ಚಲ್ಪಟ್ಟಿವೆ, ನಮ್ಮ ಪರಿಸ್ಥಿತಿಗಳು ಇನ್ನೂ ಅದೇ ರೀತಿಯಲ್ಲಿ ಇವೆ, ನಮಗೆ ಇನ್ನೂ ಬಿಡುಗಡೆ ಸಿಕ್ಕಿಲ್ಲ ಎನ್ನುವಂಥ ಒಂದು ವಾಕ್ಯ ಸಂದೇಶವನ್ನು ಒಬ್ಬ ಬೋಧಕರು ಬೋಧಿಸುವಂಥದ್ದನ್ನು ನಾನು ಆಲಿಸಿದೆ. ಪ್ರಿಯರೇ, ದೇವರ ಆತ್ಮನ ವಾಗ್ದಾನ, ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್, ಯಾತಕ್ಕಾಗಿ ದೇವರ ಆತ್ಮನನ್ನು ನಾವು ಹೊಂದಿಕೊಳ್ಳಬೇಕು, ಯಾತಕ್ಕಾಗಿ ದೇವರ ಆತ್ಮನನ್ನು ನಾವು ಆಹ್ವಾನಿಸಬೇಕು, ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ಳಬೇಕು ಎಂಬುದಾಗಿ ನಾವು ಗಮನಿಸುವುದಾದರೆ, ನಮ್ಮ ಜೀವನದಲ್ಲಿ ಒಂದು ಮಾರ್ಪಾಟು ಉಂಟಾಗುವುದಕ್ಕಾಗಿ, ನಮ್ಮ ಜೀವನದಲ್ಲಿ ಒಂದು ಪಶ್ಚಾತ್ತಾಪ, ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಪವಿತ್ರಾತ್ಮನನ್ನು ನಾವು ಧರಿಸಿಕೊಳ್ಳಬೇಕು. ಆದುದರಿಂದಲೇ ಯೋವೇಲನು ಹೇಳುವಂಥದ್ದು, ಈಗಲಾದರೂ ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ದೇವರ ಕಡೆಗೆ ನೀವು ತಿರುಗಿಕೊಳ್ಳಿರಿ. ದೇವರ ಸನ್ನಿಧಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ ಪ್ರಿಯರೇ. ದೇವರಿಗೆ ಕೊಡಬೇಕಾದಂಥ ಗೌರವ, ದೇವರಿಗೆ ಕೊಡಬೇಕಾದಂಥ ಸಮಯ, ದೇವರಿಗೆ ಕೊಡಬೇಕಾದಂಥ ಆದ್ಯತೆ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಇದೆಯಾ? ಒಂದು ದಿನದ 24 ಗಂಟೆಗಳಲ್ಲಿ ಎಷ್ಟು ಸಮಯವನ್ನು ನಾವು ದೇವರಿಗಾಗಿ ನಾವು ವ್ಯಯ ಮಾಡುತ್ತೇವೆ? ಎಷ್ಟು ಸಮಯವನ್ನು ನಾವು ದೇವರಿಗಾಗಿ ನಿಗದಿಪಡಿಸಿದ್ದೇವೆ? 24 ಗಂಟೆಗಳನ್ನು ಒಂದು ದಿನಕ್ಕೆ ದೇವರು ನಮ್ಮ ಜೀವನಕ್ಕೆ ಆತನು ಕೊಡುವಾತನಾಗಿದ್ದಾನೆ. ಎಷ್ಟೋ ಜನರ ಜೀವನಗಳು ಅಸ್ತವ್ಯಸ್ತಗೊಂಡಿವೆ. ಎಷ್ಟೋ ಜನರು ಪ್ರಾಣಹಾನಿಗೆ ಒಳಗಾಗಿದ್ದಾರೆ. ಎಷ್ಟೋ ಜನರು ಅನೇಕ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ. ನಿರ್ಗತಿಕರಾಗಿ, ಕಡೆಗಾಣಿಸಲ್ಪಟ್ಟಂಥವರಾಗಿ, ಹಸಿವೆಯಿಂದಲೂ ಬಾಯಾರಿಕೆಯಿಂದಲೂ ನಿರಾಶ್ರಿತರಾಗಿ ಅನೇಕ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ನಮಗಾದರೂ ದೇವರು ಎಲ್ಲವನ್ನ ಅನುಗ್ರಹಿಸಿಕೊಟ್ಟಿದ್ದಾನಲ್ಲವೇ? ಸಂತೃಪ್ತಿಯಿಂದ ನಾವು ಜೀವಿಸುವಂತೆ ತನ್ನ ಕೃಪೆಯನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಆತನು ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಅಮೂಲ್ಯವಾದಂಥ ಜೀವನವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ತನ್ನ ಭಕ್ತರ ಪ್ರಾಣಗಳನ್ನು ಅಲ್ಪವೆಂದು ಎಣಿಸದೆ ಆತನು ನಮಗೆ ಜೀವವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಅಂಥ ದೇವರ ಕಡೆಗೆ ನಮ್ಮ ಸಮರ್ಪಣೆ ಹೇಗಿದೆ? ಪ್ರವಾದಿಯಾದಂಥ ಯೋವೇಲ ಆತನು ಕೊಡುವಂಥ ಕರೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಈಗಲಾದರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಈಗಲಾದರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ. 22ನೇ ಅಧ್ಯಾಯದ ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯದ 30ನೇ ವಚನದಲ್ಲಿ ಗಮನಿಸುವಾಗ, ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ, ಕಡೆ ಕಾಲದ ಉತ್ಪಾತಗಳು ಉಂಟಾಗುವುದಕ್ಕಿಂತ ಮುಂಚೆ, ಟರ್ನ್ ಟು ಗಾಡ್, ರಿಸೀವ್ ದ ಹೋಲಿ ಸ್ಪಿರಿಟ್. ಯೆಹೋವನ ಆಗಮನದ ಭಯಂಕರವಾದಂಥ ಮಹಾದಿನವು ಬರುವುದಕ್ಕಿಂತ ಮುಂಚೆ ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಈಗಲಾದರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಈಗಲಾದರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಕಡೆ ಕಾಲದ ಉತ್ಪಾತಗಳು ಉಂಟಾಗುವುದಕ್ಕೆ ಮುಂಚೆ ಟರ್ನ್ ಟು ಗಾಡ್, ರಿಸೀವ್ ದ ಪ್ರಾಮಿಸ್ ಆಫ್ ಹೋಲಿ ಸ್ಪಿರಿಟ್. ಆ ಪವಿತ್ರಾತ್ಮನ ವಾಗ್ದಾನಗಳು ಯಾವುದು? ಪವಿತ್ರಾತ್ಮನ ವಾಗ್ದಾನಗಳು ಯಾವುದೆಂಬುದಾಗಿ ಗಮನಿಸುವಾಗ, ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಗಮನಿಸುವಾಗ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಲೆಟ್ ದ ಸ್ಪಿರಿಟ್ ಡೈರೆಕ್ಟ್ ಯುವರ್ ಲೈಫ್ಸ್. ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೂ, ಯಾವುದು ಒಳ್ಳೆಯದು ಕೆಟ್ಟದ್ದು ಎನ್ನುವಂಥದ್ದನ್ನು ದೇವರ ಆತ್ಮನು ನಮಗೆ ತಿಳಿಸಿಕೊಡುವಾತನಾಗಿದ್ದಾನೆ. ಆದುದರಿಂದಲೇ ಈ ಟೀಚರ್ಸ್ ಆ್ಯಂಡ್ ಡೈರೆಕ್ಟ್ಸ್ ಅಸ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿದ್ದೇವೆ. ನಮಗೆ ಬೇಕಾದದ್ದೆಲ್ಲವನ್ನು ಆತನು ಉಪದೇಶಿಸಿ
ನಮಗೆ ಬೇಕಾದಂಥ ಮಾರ್ಗದರ್ಶನವನ್ನು ಆತನು ಅನುಗ್ರಹಿಸಿಕೊಡುವ ಆತನಾಗಿದ್ದಾನೆ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಲೆಟ್ ದ ಸ್ಪಿರಿಟ್ ಡೈರೆಕ್ಟ್ ಯುವರ್ ಲೈಫ್ಸ್. ಲೆಟ್ ದ ಸ್ಪಿರಿಟ್ ಡೈರೆಕ್ಟ್ ಯುವರ್ ಲೈಫ್ಸ್. ಮುಂದುವರೆದು ನಾವು ಗಮನಿಸುವಾಗ ಇಟ್ ಈಸ್ ಇಂಪಾಸಿಬಲ್ ಟು ಲಿವ್ ವಿತೌಟ್ ದ ಪವರ್ ಆಫ್ ದ ಸ್ಪಿರಿಟ್ ವಿತ್ ಇನ್ ಅಸ್. ದೇವರ ಆತ್ಮನ ಶಕ್ತಿಯು, ದೇವರ ಆತ್ಮನ ಪ್ರೇರೇಪಣೆ ಇಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸುವಂಥದ್ದು ಅಸಾಧ್ಯ ಪ್ರಿಯರೇ. ದೇವರ ಆತ್ಮನನ್ನು ಅನುಸರಿಸಿ ನೀವು ಜೀವಿಸಿರಿ. ಆತನು ನಿಮ್ಮನ್ನು ಉಪದೇಶಿಸಿ ನೀವು ನಡೆಯಬೇಕಾದಂಥ ಮಾರ್ಗವನ್ನು ಆತನು ನಿಮ್ಮ ಜೀವನಕ್ಕೆ ಅನುಗ್ರಹಿಸಿಕೊಡುವ ಆತನಾಗಿದ್ದಾನೆ. ಇನ್ನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಗಮನಿಸುವಾಗ ಪವಿತ್ರಾತ್ಮನು ಕ್ರಿಸ್ತನ ಪರಿಪೂರ್ಣತೆಗೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಕ್ರಿಸ್ತನು ನಮ್ಮಿಂದ ಬಯಸುವಂಥ ಪರಿಪೂರ್ಣವಾದಂಥ ಜೀವನದ ಕಡೆಗೆ ನಮ್ಮನ್ನು ನಡೆಸುವಾತನು ಪವಿತ್ರಾತ್ಮನೇ ಆಗಿದ್ದಾನೆ. ಇನ್ನು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಗಮನಿಸುವಾಗ ಪವಿತ್ರಾತ್ಮನು ಕ್ರಿಸ್ತನ ಪ್ರಭಾವದ ಸಾರೂಪ್ಯ ಉಳ್ಳವರೇ ನಾವು ಆಗುವಂತೆ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಕ್ರಿಸ್ತನ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ ಪವಿತ್ರಾತ್ಮನನ್ನು ಅನುಸರಿಸಿ ನಾವು ನಡೆಯುವಾಗ. ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗುವಾಗ ನಾವು ದೇವರಾತ್ಮನ ಫಲವನ್ನು ಹೊಂದಿಕೊಳ್ಳುತ್ತೇವೆ. ದೇವರಾತ್ಮನಿಂದ ಉಂಟಾಗುವಂಥ ಫಲಗಳು ಯಾವುದು ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಗಮನಿಸುತ್ತೇವೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ದೇವರ ಆತ್ಮನಿಂದ ನಾವು ನಡೆಸಲ್ಪಡುವಾಗ, ದೇವರ ಆತ್ಮನ ವಾಗ್ದಾನವನ್ನು ನಾವು ಹೊಂದಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ, ಒಂದು ಮಾನಸಾಂತರ, ಪಶ್ಚಾತ್ತಾಪ ಉಂಟಾಗುವಾಗ ದೇವರಾತ್ಮನಿಂದ ಉಂಟಾಗುವಂಥ ಫಲಗಳನ್ನು ನಾವು ಧರಿಸಿಕೊಳ್ಳುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಆ ದೇವರಾತ್ಮನಿಂದ ಉಂಟಾಗುವಂಥ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಕ್ಷಮೆ, ದಮೆ, ಉಪಕಾರ, ನಂಬಿಕೆ, ಸಾಧುತ್ವ. ಈ ರೀತಿಯಾದಂಥ ಪವಿತ್ರಾತ್ಮನ ಫಲಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಫಲಭರಿತವಾದಂಥ ಜೀವಿತ, ಪವಿತ್ರಾತ್ಮನ ಫಲಗಳಿಂದ ತುಂಬಿದಂಥ ಜೀವಿತ ನಮ್ಮದಾಗಬೇಕಾದರೆ ಆ ಪವಿತ್ರಾತ್ಮನ ಸಹಾಯ ನಮಗೆ ಅವಶ್ಯ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಗಮನಿಸುವಾಗ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ಗಮನಿಸುತ್ತೇವೆ. ನಮ್ಮ ಸ್ವಂತ ಶಕ್ತಿಯಿಂದ, ನಮ್ಮ ಸ್ವಂತ ಸಾಮರ್ಥ್ಯದಿಂದ, ನಮ್ಮ ಸ್ವಂತ ಜ್ಞಾನದಿಂದ ಇದು ಸಾಧ್ಯವಿಲ್ಲ. ಪ್ರೀತಿಯಿಂದ ಕೂಡಿದಂಥ ಜೀವನ, ನಂಬಿಕೆಯಿಂದ ಕೂಡಿದಂಥ ಜೀವನ, ಸಂತೋಷ, ಇವೆಲ್ಲವನ್ನು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ನಾವು ಹೊಂದಿಕೊಳ್ಳಲಾರೆವು. ಪವಿತ್ರಾತ್ಮ ಭರಿತವಾದಂಥ ಜೀವಿತ, ಪವಿತ್ರಾತ್ಮನ ಫಲಗಳಿಂದ ಕೂಡಿದಂಥ ಜೀವನ ನಮ್ಮದಾಗಬೇಕಾದರೆ ನಮಗೆ ಒಬ್ಬ ಸಹಾಯಕನ ಅವಶ್ಯಕತೆ ಇದೆ. ಅದನ್ನೇ ಯೇಸು ಸ್ವಾಮಿ ವಾಗ್ದಾನವಾಗಿ ತಿಳಿಸುವಂಥದ್ದು. ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು ಎಂಬುದಾಗಿ ಆತನು ವಾಗ್ದಾನವನ್ನು ಮಾಡುವ ಆತನಾಗಿದ್ದಾನೆ. ಆ ಸಹಾಯಕ ಪ್ಯಾರಕಲೇಟ್, ನಮಗೆ ದಾರಿಯನ್ನು ತೋರಿಸುವವ, ಸತ್ಯದ ಆತ್ಮನಾಗಿರುವವ, ನಮ್ಮ ಪರವಾಗಿ ವಾದಿಸುವವ, ನಮ್ಮ ಜೊತೆ ಇರುವವ, ಆ ಸಹಾಯಕ ಸದಾಕಾಲ ನಮ್ಮ ಜೊತೆಯಲ್ಲಿರುವವ, ಸತ್ಯದ ಆತ್ಮ ಇದ್ದದ್ದನ್ನು ಇದ್ದ ಹಾಗೆ ನಮಗೆ ಕಲಿಸಿಕೊಡುವವ, ಸತ್ಯವನ್ನು ನಮಗೆ ತೆರೆದಿಡುವವ. ಅಂಥ ಪವಿತ್ರಾತ್ಮನನ್ನು ನೀವು ಹೊಂದಿಕೊಳ್ಳಿರಿ. ಅಂಥ ಒಬ್ಬ ಸಹಾಯಕನನ್ನು ನಾನು ನಿಮಗೆ ಕೊಡುವೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾನೆ. ಯೇಸು ಸ್ವಾಮಿ ಆತನ ಪುನರುತ್ಥಾನದ ನಂತರ, ಆತನ ನಿರ್ಗಮನದ ನಂತರ ಆತನ ಸ್ಥಳದಲ್ಲಿ ನಮಗೆ ಸಹಾಯ ಮಾಡುವುದಕ್ಕಾಗಿ ನಮಗೆ ಕೊಡಲ್ಪಡುವ ಆತನು ಪವಿತ್ರಾತ್ಮನು, ಪ್ಯಾರಕಲೇಟ್, ಸಹಾಯಕ. ಯೇಸುವಿನ ನಂತರ ಆತನ ಸ್ಥಳದಲ್ಲಿ ಆತನ ಹಾಗೆ ನಮ್ಮ ಜೊತೆಯಲ್ಲಿ ಸದಾಕಾಲ ಇದ್ದು ನಮ್ಮನ್ನು ಬಲಪಡಿಸುವ ಆತನು, ನಮ್ಮ ಬಳಿಯಲ್ಲಿ ವಾಸ ಮಾಡುವ ಆತನು ಪವಿತ್ರಾತ್ಮನು, ನಮ್ಮ ಜೊತೆಯಲ್ಲಿ ಸದಾಕಾಲ ಇರುವಾತನು. ಯೇಸು ಸ್ವಾಮಿ ಹೇಳುವಂಥ ಆ ಮಾತು, ಆತನು ನಿಮ್ಮೊಳಗೆ ಇದ್ದಾನೆ. 17ನೇ ವಚನದಲ್ಲಿ ಆತನು ನಿಮ್ಮೊಳಗೆ ಇದ್ದಾನೆ ಎಂಬುದಾಗಿ. ಅಂಥ ಒಬ್ಬ ಪವಿತ್ರಾತ್ಮನನ್ನು ಪಡೆದುಕೊಳ್ಳುವುದಕ್ಕೆ ದೇವರ ವಾಕ್ಯ ನಮಗೆ ಕರೆಯನ್ನು ಕೊಡುತ್ತದೆ. ಅಂಥ ಒಬ್ಬ ಪವಿತ್ರಾತ್ಮನನ್ನು ನಾವು ಧರಿಸಿಕೊಳ್ಳುವುದಕ್ಕೆ, ಪವಿತ್ರಾತ್ಮನಿಂದ ಉಂಟಾಗುವಂಥ ಪರಿವರ್ತನೆಯನ್ನು ನಮ್ಮ ಜೀವನದಲ್ಲಿ, ಪಶ್ಚಾತ್ತಾಪವನ್ನು ನಾವು ಹೊಂದುವುದಕ್ಕೆ
ಪವಿತ್ರಾತ್ಮನಿಂದ ಸಿಕ್ಕುವಂಥ ಫಲಗಳನ್ನು ಹೊಂದುವುದಕ್ಕೆ, ಪವಿತ್ರಾತ್ಮನ ಮೂಲಕ ದೊರಕುವಂಥ ಸಹಾಯವನ್ನು ನಾವು ಪಡೆದುಕೊಳ್ಳುವುದಕ್ಕೆ, ಮಾರ್ಗದರ್ಶನಗಳನ್ನು ಪಡೆದುಕೊಳ್ಳುವುದಕ್ಕೆ ದೇವರ ವಾಕ್ಯ ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ಕಡೆ ಕಾಲದ ಸಂಗತಿಗಳು ಪ್ರಿಯರೇ, ಯೋವೇಲನ ಪ್ರವಾದನ ಗ್ರಂಥದಲ್ಲಿ ನಾವು ಓದಿದ ಹಾಗೆ ಕಡೇ ಕಾಲದಲ್ಲಿ ನಡೆಯುವಂಥ ಅನೇಕ ಸಂಗತಿಗಳು, ಈ ಲೋಕದಲ್ಲಿ ನಡೆಯುತ್ತಿರುವಂಥ ಎಲ್ಲ ಸಂಗತಿಗಳನ್ನು ನಾವು ಅವಲೋಕಿಸಿ ನೋಡುವುದಾದರೆ ಅನೇಕ ಸಂಗತಿಗಳು ಮನುಷ್ಯನ ಗ್ರಹಿಕೆಗೆ ಬಾರದಂಥ ಸಂಗತಿಗಳು, ಮನುಷ್ಯನ ಜ್ಞಾನಕ್ಕೆ ನಿಲುಕದಂಥ ಸಂಗತಿಗಳು, ವಿಚಿತ್ರವಾದಂಥ ಕಾರ್ಯಗಳು, ವಿಚಿತ್ರವಾದಂಥ ರೋಗಗಳು, ವಿಚಿತ್ರವಾದಂಥ ಸನ್ನಿವೇಶಗಳು, ಸಂದಿಗ್ಧ ಪರಿಸ್ಥಿತಿಗಳು. ಈ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ, ಪವಿತ್ರಾತ್ಮನನ್ನು ಧರಿಸಿಕೊಳ್ಳುವುದಕ್ಕೆ, ಪಶ್ಚಾತ್ತಾಪ ಪಡುವುದಕ್ಕೆ ದೇವರ ವಾಕ್ಯ ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ಇದು ಪ್ರಸನ್ನತೆಯ ಸಮಯ. ಇದು ದೇವರು ನಮಗೋಸ್ಕರ ಅನುಗ್ರಹಿಸಿಕೊಟ್ಟಿರುವಂಥ ಕೃಪಾ ಸಮಯ. ದೇವರ ಆತ್ಮನನ್ನು ಹೊಂದಿಕೊಳ್ಳಿರಿ. ದೇವರ ಆತ್ಮನನ್ನು ಅನುಸರಿಸಿ ಈ ಲೋಕದಲ್ಲಿ ನೀವು ಜೀವಿಸಿರಿ. ದೇವರ ಆತ್ಮನು ನಿಮಗೆ ಬೇಕಾದದ್ದೆಲ್ಲವನ್ನು ಉಪದೇಶಿಸಿ ತಕ್ಕ ಆಲೋಚನೆಗಳನ್ನು ಅನುಗ್ರಹಿಸಿ ನಿಮ್ಮ ಹೃದಯದಲ್ಲಿ ಪಶ್ಚಾತ್ತಾಪವನ್ನು ಆತನು ಅನುಗ್ರಹಿಸುವ ಆತನಾಗಿದ್ದಾನೆ. ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ವಾಗ್ದಾನ. ಈ ವಾಕ್ಯಗಳ ಅಡಿದಾವರಿಯಲ್ಲಿ ಪ್ರಿಯರೇ ನಮ್ಮ ಜೀವಿತಗಳನ್ನು ನಾವು ಪರಿಶೋಧಿಸಿಕೊಳ್ಳೋಣ. ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಸ್ವಾಮಿ, ನಿನ್ನ ಆತ್ಮನನ್ನು ನಮಗೆ ಅನುಗ್ರಹಿಸಿಕೊಡು. ದಾರಿ ತೋರಿಸುವಾತನು, ಸತ್ಯದ ಆತ್ಮನು ನಮ್ಮ ಜೊತೆಯಲ್ಲಿ ಇರುವಾತನು, ನಮ್ಮೊಳಗೆ ವಾಸ ಮಾಡುವಾತನು, ನಮ್ಮನ್ನು ಬಲಪಡಿಸುವಾತನು. ನಮ್ಮ ಜೀವಿತಗಳಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಪವಿತ್ರಾತ್ಮನನ್ನು ನೀನು ಅನುಗ್ರಹಿಸಿಕೊಡು. ಆ ಮೂಲಕ ನಮ್ಮ ಜೀವನದಲ್ಲಿ ನಾವು ಮಾನಸಾಂತರವನ್ನು ಪಡುವಂತೆ, ಆ ಮೂಲಕ ಪವಿತ್ರಾತ್ಮನ ಫಲಗಳನ್ನು ನಾವು ಧರಿಸಿಕೊಳ್ಳುವಂತೆ, ಫಲಭರಿತವಾದಂಥ ಜೀವಿತವನ್ನು ಈ ಲೋಕದಲ್ಲಿ ನಾವು ಜೀವಿಸುವಂತೆ ನಮ್ಮೆಲ್ಲರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ ಎಂಬುದಾಗಿ, ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮ ಜೀವಿತಗಳನ್ನು ಬಲಪಡಿಸು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಡೋಣವೇ. ಹೀಗಾಗುವಂತೆ ದೇವರ ಆತ್ಮನು ತಾನೇ ನಮ್ಮೆಲ್ಲರ ಜೀವಿತಗಳನ್ನು ಬಲಪಡಿಸಿ ಆಶೀರ್ವಾದ ಮಾಡಿ ಮುನ್ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಆತ್ಮನೇ, ಈಗಲೂ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವ ಆತ್ಮನೇ, ನಿನ್ನ ಕೈಗಳಲ್ಲಿ ನಮ್ಮ ಜೀವಿತಗಳನ್ನು ಸಮರ್ಪಿಸಿ ಕೊಡುತ್ತೇವೆ. ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಸಕಲ ಆಶೀರ್ವಾದಗಳನ್ನು, ಸಹಾಯದ ಹಸ್ತವನ್ನು ನಮಗೆ ಅನುಗ್ರಹಿಸಿಕೊಟ್ಟು ಸದಾಕಾಲ ನಮ್ಮೊಂದಿಗೆ ವಾಸವಾಗಿದ್ದು ಈ ಲೋಕದ ಜೀವನದ ಯಾತ್ರೆಯಲ್ಲಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸಿದ್ದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ. ಆಮೇನ್. ದೇವರ ವಾಕ್ಯವನ್ನು ನಂಬಿಕೆಯಿಂದ ಧ್ಯಾನ ಮಾಡಿದಂಥ ನಾವು ಎಲ್ಲರೂ ಒಟ್ಟಾಗಿ ನಮ್ಮ ವಿಶ್ವಾಸವನ್ನು ಅರಿಕೆ ಮಾಡೋಣ. 128ನೆಯ ಪುಟವನ್ನು ನಾವು ಅನುಸರಿಸೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೋಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಚಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಾವು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಸಂಕೀರ್ತನೆಯಲ್ಲಿ 87ನೆಯ ಸಂಕೀರ್ತನೆಯನ್ನು ಹಾಡೋಣ. 87ನೆಯ ಸಂಕೀರ್ತನೆ.
ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ 162ನೆಯ ಸಂಗೀತದ ಒಂದು ಚರಣವನ್ನು ಹಾಡೋಣ. ಎಲ್ಲ ಒಳ್ಳೆಯ ದಾನಗಳ ಮೂಲ ಕರ್ತ ದೇವರೇ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದಂಥ ನಮ್ಮ ತಂದೆಯಾದ ದೇವರೇ, ಕೃತಜ್ಞತಾ ಭಾವದಿಂದ ಸ್ವಾಮಿ ನಮ್ಮ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸಿ ಕೊಡುತ್ತೇವೆ. ನಿನ್ನನ್ನು ಆರಾಧಿಸುವಂತಹ ಮಹಾಕೃಪೆಗೆ, ಆಶೀರ್ವಾದಕ್ಕೆ ನಮ್ಮ ಜೀವಿತಗಳನ್ನು ನೀನು ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇದುವರೆಗೂ ನೀನು ನಮ್ಮ ಜೀವನಕ್ಕೆ ಅನುಗ್ರಹಿಸಿಕೊಟ್ಟಂಥ ನಿನ್ನ ಆಶೀರ್ವಾದಗಳಿಗಾಗಿ, ನಿನ್ನ ನಡೆಸುವಿಕೆಗಾಗಿ, ನಿನ್ನ ಕೃಪೆ, ನಿನ್ನ ಸಹಾಯದ ಹಸ್ತ, ನಿನ್ನ ಮಾರ್ಗದರ್ಶನ, ನೀನು ನಮ್ಮ ಮೇಲೆ ಇಟ್ಟಂಥ ನಿನ್ನ ಅಪಾರವಾದಂಥ ಪ್ರೀತಿ, ಇವೆಲ್ಲವುಗಳಿಗಾಗಿ ಸ್ವಾಮಿ, ನಮ್ಮ ಜೀವನಕ್ಕೆ ನೀನು ಅನುಗ್ರಹಿಸಿಕೊಟ್ಟಂಥ ಆರೋಗ್ಯ, ಸಂತೋಷ, ಸಮಾಧಾನಗಳು, ನೆಮ್ಮದಿ, ಭದ್ರತೆ, ಸುರಕ್ಷತೆ, ಇವೆಲ್ಲವುಗಳಿಗಾಗಿ ಸ್ವಾಮಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುತ್ತೇವೆ. ಈಗಲೂ ಸ್ವಾಮಿ ನಮ್ಮ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಿ ನಿನ್ನ ಆತ್ಮನ ಅಭಿಷೇಕದಿಂದಲೂ, ನಿನ್ನ ಆತ್ಮನ ಬಲದಿಂದಲೂ, ಶಕ್ತಿಯಿಂದಲೂ ನಮ್ಮೆಲ್ಲರನ್ನ ತುಂಬಿಸಿರುವುದಕ್ಕಾಗಿ ನಾವು ನಿನಗೆ ಅನಂತನಂತ ಸ್ತೋತ್ರವನ್ನು ನಾವು ಸಮರ್ಪಿಸುತ್ತೇವೆ. ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಗಳಲ್ಲಿ ಇರುವ ಪ್ರತಿಯೊಂದೊಂದು ಕುಟುಂಬಗಳನ್ನು ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸಿಕೊಡುತ್ತೇವೆ. ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೂ ಸ್ವಾಮಿ ಎಲ್ಲರನ್ನೂ ನೀನು ಆಶೀರ್ವಾದ ಮಾಡು ಎಂಬುದಾಗಿ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ನಮ್ಮ ಪ್ರತಿಯೊಬ್ಬೊಬ್ಬರ ಹೃದಯದ ಇಷ್ಟಾರ್ಥಗಳನ್ನು ನೀನು ನೆರವೇರಿಸು. ನಮ್ಮ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ನೀನು ಆಲಿಸು. ಪ್ರತಿಯೊಬ್ಬೊಬ್ಬರ ಅವಶ್ಯಕತೆಗಳನ್ನು ನೀನು ಪೂರೈಸಿಕೊಡು. ಎಲ್ಲರಿಗೂ ಬೇಕಾಗಿರುವಂಥ ಒಳ್ಳೆಯ ಆರೋಗ್ಯವನ್ನು, ಭದ್ರತೆಯನ್ನು, ಸಂರಕ್ಷಣೆಯನ್ನು ಅನುಗ್ರಹಿಸು. ನಮ್ಮ ಜೀವನಕ್ಕೆ ನೀನೇ ಆಶ್ರಯವೂ, ಕೇಡಿಯವೂ, ಗುರಾಣಿಯೂ ಆಗಿದ್ದು ಸ್ವಾಮಿ, ನಿನ್ನ ರಕ್ತದ ಕೋಟೆಯೊಳಗೆ ನಮ್ಮೆಲ್ಲರನ್ನ ಮರೆಯಾಗಿರಿಸಿ ಎಲ್ಲ ಕೇಡು ಗಂಡಾಂತರಗಳಿಂದಲೂ, ಅಪಾಯಗಳಿಂದಲೂ, ಮಾರಕ ರೋಗಗಳಿಂದಲೂ, ನಾನಾ ರೀತಿಯ ಸೈತಾನನ ಶೋಧನೆಗಳಿಂದಲೂ, ವಿಪತ್ತುಗಳಿಂದಲೂ ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡಿ ಸಂರಕ್ಷಿಸಿ ಸಲಹು ಎಂಬುದಾಗಿ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಕರ್ತನೇ, ನಮಗೆ ಸಂಪೂರ್ಣವಾದಂಥ ಸುರಕ್ಷತೆ, ಸಂಪೂರ್ಣವಾದಂಥ ಭದ್ರತೆ ಸಿಕ್ಕುವಂಥದ್ದು ನಿನ್ನ ಸನ್ನಿಧಿಯಲ್ಲಿ ಮಾತ್ರವೇ. ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿರುವ ಮೇರೆಗೆ ಸ್ವಾಮಿ, ನಿನ್ನ ಅರೆಕ್ಕೆಗಳ ಆಡಿದ ಹಾವರಿಯಲ್ಲಿ ನಮ್ಮೆಲ್ಲರ ಜೀವನಗಳಿಗೆ ಬೇಕಾಗಿರುವಂಥ ಭದ್ರತೆಯನ್ನು ನೀನು ದಯಪಾಲಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ತಮ್ಮ ಜನ್ಮದಿನವನ್ನು ಆಚರಿಸಿದಂಥ ಎಲ್ಲ ಪ್ರಿಯರಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕಳೆದ ವರ್ಷದ ಎಲ್ಲ ದಿವಸಗಳಲ್ಲಿ ನೀನು ಅವರ ಸಹಾಯಕನಾಗಿದ್ದು ಕೈ ಹಿಡಿದು ಮುನ್ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಹೊಸ ವರ್ಷದಲ್ಲಿಯೂ ಸ್ವಾಮಿ ನಿನ್ನ ಆಶೀರ್ವಾದ, ನಿನ್ನ ನಡೆಸುವಿಕೆ, ನಿನ್ನ ಕೃಪೆ, ನಿನ್ನ ಶುಭವು ಸದಾಕಾಲ ಅವರನ್ನು ಹಿಂಬಾಲಿಸಲಿ. ತಮ್ಮ ದಾಂಪತ್ಯ ಬಾಳ್ವೆಯಲ್ಲಿ ಮತ್ತೊಂದು ವರುಷಕ್ಕೆ ಪಾದಾರ್ಪಣೆಯನ್ನು ಮಾಡಿದಂಥ ದಂಪತಿಗಳನ್ನು, ಕುಟುಂಬಗಳನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಕುಟುಂಬಗಳನ್ನು ಕಟ್ಟುವಾತನು, ಪೋಷಿಸುವಾತನು, ಪರಿಪಾಲಿಸುವಾತನು, ಆಶೀರ್ವಾದ ಮಾಡುವಾತನು ನೀನೇ ಸ್ವಾಮಿ. ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ನೀನು ತಾನೇ ಹೊಸ ವರುಷದಲ್ಲಿಯೂ ಸಕಲ ಆಶೀರ್ವಾದಗಳಿಂದ ತುಂಬಿಸಿ ಕೈ ಹಿಡಿದು ಮುನ್ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಸಭೆಯಲ್ಲಿರುವಂಥ ಎಲ್ಲ ಚಿಕ್ಕ ಮಕ್ಕಳಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಎಲ್ಲ ಚಿಕ್ಕ ಮಕ್ಕಳು ಮನೆಗಳಲ್ಲಿ ಇರುವಂಥ ಸಂದರ್ಭಗಳಲ್ಲಿ ನಿನ್ನ ಆಶೀರ್ವಾದ ಮಕ್ಕಳ ಮೇಲಿರಲಿ. ಕರ್ತನೆ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಪ್ರೀತಿಯನ್ನು ಎಲ್ಲ ಮಕ್ಕಳ ಮೇಲೆ ನೀನು ಅನುಗ್ರಹಿಸಿಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂಥ ಭದ್ರತೆಯನ್ನು ಈ ಸಂದರ್ಭದಲ್ಲಿ ನೀನು ಒದಗಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ವೃದ್ಧಾಪ್ಯದಲ್ಲಿ ಇರುವಂಥ ಎಲ್ಲ ಹಿರಿಯ ನಾಗರಿಕರನ್ನು ಈ ಸಮಯದಲ್ಲಿ ಪ್ರಾಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಕರ್ತನೆ, ಈ ವೃದ್ಧಾಪ್ಯದಲ್ಲಿಯೂ
ನೀನೇ ಪ್ರತಿಯೊಬ್ಬೊಬ್ಬರ ಮನಸ್ಸಿಗೆ ಬೇಕಾಗಿರುವಂಥ ಮನಃಶಾಂತಿಯನ್ನು, ಸಂತೋಷ, ಸಮಾಧಾನಗಳನ್ನು ಅನುಗ್ರಹಿಸಿಕೊಟ್ಟು ಆರೋಗ್ಯವನ್ನು, ಬಲತ್ರಾಣವನ್ನು ಅನುಗ್ರಹಿಸು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಾಮುಖ್ಯವಾಗಿ ಸ್ವಾಮಿ, ಲೋಕದಲ್ಲಿ ಅನೇಕ ಅಪಾಯಗಳು, ಅನೇಕ ರೀತಿಯಾದಂಥ ಸ್ಥಿತಿಗತಿಗಳು ಇರುವಂಥ ಸಂದರ್ಭಗಳಲ್ಲಿಯೂ ಹೊರಗಡೆ ಕೆಲಸ ಕಾರ್ಯಗಳಿಗಾಗಿ ಹೋಗುವಂಥ ಪ್ರತಿಯೊಬ್ಬೊಬ್ಬರನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಅಂಥವರೆಲ್ಲರಿಗೆ ಬೇಕಾಗಿರುವಂಥ ಸ್ವಾಮಿ ಸಂರಕ್ಷಣೆಯನ್ನು, ಭದ್ರತೆಯನ್ನು ನೀನು ಒದಗಿಸು ಎಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಒಟ್ಟಾರೆಯಲ್ಲಿ ಸ್ವಾಮಿ, ನಮ್ಮ ಜೀವಿತಗಳನ್ನು, ನಮ್ಮ ದೇಹ, ಆತ್ಮ, ಪ್ರಾಣಗಳನ್ನು ನಿನ್ನ ಭದ್ರವಾದ ಕರಗಳಲ್ಲಿ ನಾವು ಸಮರ್ಪಿಸಿಕೊಡುತ್ತೇವೆ. ನಮಗೆ ಸಹಾಯವನ್ನು ಅನುಗ್ರಹಿಸುವಂಥ ನಿನ್ನ ಆತ್ಮನನ್ನು ಸದಾಕಾಲ ನಮಗೆ ಅನುಗ್ರಹಿಸಿಕೊಟ್ಟು, ನಿನ್ನ ಆತ್ಮನ ಸಹಾಯದೊಂದಿಗೆ ಈ ಲೋಕದಲ್ಲಿ ನಮಗೆ ಎದುರಾಗುವಂಥ ಎಲ್ಲ ಹೋರಾಟಗಳನ್ನು ನಾವು ಜಯಿಸುವಂತೆ, ಜಯಶಾಲಿಯಾದಂಥ ಜೀವಿತಗಳನ್ನು ನಾವು ಜೀವಿಸುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡಿದ್ದು, ನಮ್ಮನ್ನು, ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಕಾಣಿಕೆಗಳನ್ನು, ನಮ್ಮ ಜೀವಿತಗಳನ್ನು ನಿನ್ನ ಕೈಗೆ ಸಮರ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ನಾವು ಹಾಗೆಯೇ ಕ್ಷಣಕಾಲ ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಪರಾರ್ಥ ಪ್ರಾರ್ಥನೆಯನ್ನು ನಾವು ಮಾಡೋಣ. ಪರಾರ್ಥ ಪ್ರಾರ್ಥನೆ ನಮ್ಮ ಸುತ್ತಲೂ ನಾವು ಎದುರಿಸುತ್ತಿರುವಂಥ ಕೊರೋನಾ ವೈರಸ್ ಎನ್ನುವಂಥ ಈ ಮಾರಕ ರೋಗದಿಂದ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಡುವಂತೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲ ದೃಶ್ಯ ವಸ್ತುಗಳ ಸೃಷ್ಟಿಕರ್ತನೆ, ಇಲ್ಲಿಯವರೆಗೂ ನಮ್ಮನ್ನು ಪರಿಪಾಲಿಸಿ ನಿನ್ನ ಕೃಪೆಯಿಂದ ಸಂರಕ್ಷಿಸಿ ಕಾಪಾಡಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಇದುವರೆಗೂ ಕಾಪಾಡಿದ ಇಮ್ಮಾನುವೇಲನೆ, ಎಂದೆಂದಿಗೂ ಕಾಯುವಾತನಾಗಿದ್ದಿ. ತಂದೆ ದೇವರೇ, ಈ ಲೋಕವು ಕರೋನಾ ಎಂಬ ವೈರಸ್ನಿಂದ ತತ್ತರಿಸಿ ಹೋಗಿದೆ. ಆ ವೈರಸ್ ಉಂಟು ಮಾಡಿರುವ ಸಾಂಕ್ರಾಮಿಕ ರೋಗದಿಂದ ಅನೇಕರು ಪೀಡಿತರಾಗಿದ್ದಾರೆ, ಅನೇಕರು ಮೃತಪಟ್ಟಿದ್ದಾರೆ. ಈ ಸೋಂಕು ರೋಗದ ನಿವಾರಣೆಗಾಗಿ ಅನೇಕ ದೇಶಗಳ ವಿಜ್ಞಾನಿಗಳು ರೋಗ ನಿರೋಧಕ ಮದ್ದನ್ನು ಕಂಡುಹಿಡಿಯಲು ಹಗಲು ರಾತ್ರಿ ಎನ್ನದೆ ತಮ್ಮನ್ನು ತೊಡಗಿಸಿಕೊಂಡು ಪ್ರಯತ್ನ ಪಡುತ್ತಿದ್ದಾರೆ. ಕರ್ತನೆ, ಮನುಷ್ಯನ ಪ್ರಯತ್ನ ಏನೇ ಇದ್ದರೂ ನಿನ್ನ ಒತ್ತಾಸೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ. ತಂದೆಯೇ, ಈ ತಜ್ಞರಿಗೆ ನಿನ್ನ ವಿಶೇಷ ಜ್ಞಾನವನ್ನು ನೀಡು. ನಿನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಕರ್ತನೆ. ಈ ಕರೋನಾದಿಂದ ಸೋಂಕಿತರಾಗಿರುವವರ ಸೇವೆಯಲ್ಲಿ ನಿರತರಾಗಿರುವ ವೈದ್ಯರು ಮತ್ತು ನರ್ಸುಗಳು ಇನ್ನಿತರರನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತೇವೆ. ಅವರು ತಮ್ಮ ಜೀವದ ಹಂಗು ತೊರೆದು ನಿರಂತರವಾಗಿ ದುಡಿಯುತ್ತಿರುವಾಗ ಅವರಿಗೆ ಯಾವ ಅಪಾಯ ಉಂಟಾಗದಂತೆ ಕಾಪಾಡು. ಸಾಮಾನ್ಯ ನಾಗರಿಕರು ಕರ್ತನೆ, ತಮ್ಮ ಕರ್ತವ್ಯಗಳನ್ನು ಪರಿಪಾಲಿಸುವಂತೆ ಆರೋಗ್ಯದ ಕಡೆಗೆ, ಸ್ವಚ್ಛತೆಯ ಕಡೆಗೆ ಅರಿವು ಮೂಡಿಸು. ಮತ್ತು ನಮ್ಮ ಆಲಯಗಳು, ಅನೇಕ ಸಂಘ ಸಂಸ್ಥೆಗಳು ಅನೇಕ ರೀತಿಯ ಕಾರ್ಯಕ್ರಮಗಳಿಂದ ಬಡವರಿಗೆ ಸಹಾಯ ಹಸ್ತ ನೀಡಿರುತ್ತಾರೆ. ಈ ಕ್ರೂರ ರೋಗದ ನಿಮಿತ್ತ ಬವಣೆ ಪಡುವವರ ಸಹಾಯಕ್ಕೆ ಕೈಚಾಚಿದ್ದಾರೆ. ಅವರೆಲ್ಲರನ್ನು ಸ್ವಾಮಿ ನೀನು ಆಶೀರ್ವದಿಸು. ಇನ್ನೂ ಹೆಚ್ಚು ಜನರು ಈ ಸಮಾಜ ಸೇವೆಯಲ್ಲಿ ಸಹಾಯ ಹಸ್ತ ನೀಡುವಂತೆ ಕೃಪೆ ಮಾಡು. ತಂದೆಯೇ, ನಿರಾಸೆಯ ಮಧ್ಯದಲ್ಲಿಯೂ ಅನೇಕ ರೋಗಿಗಳು ಚಿಕಿತ್ಸೆಗೆ ಸ್ಪಂದಿಸಿ ಗುಣ ಹೊಂದುತ್ತಿದ್ದಾರೆ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ವಿಶ್ವ ಆರೋಗ್ಯ ಸಂಸ್ಥೆಯು ಎಲ್ಲ ಅಧಿಕಾರಿಗಳಲ್ಲಿಯೂ ಭಾರತ, ಕರ್ನಾಟಕ ಮತ್ತು ಇತರ ದೇಶಗಳಲ್ಲಿ ಕೂಡ ಕೋವಿಡ್-19 ಜೀವಾಣುವಿನ ನಾಶಕ್ಕಾಗಿ ಮಾಡುತ್ತಿರುವ ಎಲ್ಲ ಪ್ರಯತ್ನಗಳನ್ನು ಸಫಲ ಮಾಡು. ತಂದೆಯೇ, ನಾವಂತೂ ಸಭೆಯಾಗಿ ಕರ್ತನ ಜೊತೆ ಸೇರಿ ಸ್ವಾಮಿ ಕೀರ್ತನಗಾರನು ಹೇಳಿರುವಂತೆ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬ ಅಭಯ ವಾಕ್ಯದಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಎಲ್ಲರನ್ನು ರಕ್ಷಿಸಿ ಕಾಪಾಡು. ಎಲ್ಲರಿಗೂ ಸಮಾಧಾನ ಕೊಡು. ಎಲ್ಲರಿಗೂ ಶಾಲೋಮ್ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. ದೇಶದಲ್ಲಿ ಇರುವಂಥ ಎಲ್ಲ ಸ್ಥಿತಿಗತಿಗಳು ಮಾರ್ಪಡುವಂತೆ
ದೇವರು ತನ್ನ ಸಹಾಯದ ಹಸ್ತವನ್ನು ನಮಗೆ ಅನುಗ್ರಹಿಸಿಕೊಡುವಂತೆ ದೇಶಕ್ಕಾಗಿ ನಾವು ವಿಜ್ಞಾಪಿಸೋಣ. ಭೂಪರಲೋಕಗಳ ಒಡೆಯನಾದ ದೇವರೇ, ಸಮಸ್ತವೂ ನಿನ್ನದೇ ಆಗಿದೆ. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ನಮಗಾಗಿ ದಯಪಾಲಿಸಿಕೊಟ್ಟಿ, ನಾವು ಮಲಗಿದರೂ ಎಚ್ಚರವಾಗಿದ್ದರೂ ಸದಾ ನಿನ್ನ ಜೊತೆಯಲ್ಲಿರಬೇಕೆಂದು ನಿನ್ನ ಪ್ರಾಣವನ್ನೇ ನಮಗಾಗಿ ಕೊಟ್ಟಂತಹ ದೇವರೇ ಸ್ತೋತ್ರವಾಗಲಿ. ನಿನ್ನ ಪ್ರೀತಿ, ಕೃಪೆ, ಆಶೀರ್ವಾದಗಳಿಗಾಗಿ ಸ್ತೋತ್ರವಾಗಲಿ. ಭಾರತದ ದೇಶದ ಮೇಲೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಇರುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಿಕೊಟ್ಟಂತಹ ಎಲ್ಲ ಸಂಪನ್ಮೂಲಗಳಿಗಾಗಿಯೂ ತಕ್ಕ ಕಾಲದಲ್ಲಿ ನೀನು ಎಲ್ಲವನ್ನು ಆಶೀರ್ವದಿಸಿ ಕೊಡುತ್ತಿರುವುದಕ್ಕಾಗಿಯೂ ನಿನಗೆ ಸ್ತೋತ್ರವಾಗಲಿ. ದೇಶದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಎಲ್ಲ ರಾಜ್ಯಗಳ CM ಅನ್ನು ಆಶೀರ್ವದಿಸು. ರಾಜತ್ವವು, ಪ್ರಭುತ್ವವು ನಿನ್ನಿಂದ ಬರುವಂಥದ್ದಾಗಿದೆ. ಇವರು ಸರಿಯಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕಾಗುವಂತೆ ನಿನ್ನ ಜ್ಞಾನದಿಂದ ತುಂಬಿಸು. ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆಂದು ಹೇಳಿದ ದೇವರೇ, ಈ ನಿನ್ನ ಮಾರ್ಗದಲ್ಲಿ ನಡೆಸು. ದೇಶದಲ್ಲಿ ಶಾಂತಿ, ಸಮಾಧಾನ ನೆಲೆಸಲು ಕೃಪೆ ನೀಡು. ನೀನು ಶಾಲೋಮ್ ಆಗಿದೆಯ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ದೇಶದ ಪ್ರತಿಯೊಬ್ಬ ಹಿರಿಯರಿಂದ ಸಣ್ಣ ಮಕ್ಕಳವರೆಗೂ ನಿನ್ನ ನಡೆಸುವಿಕೆ, ಆಶೀರ್ವಾದ ಅಗತ್ಯವಾಗಿದೆ. ಮಾತ್ರವಲ್ಲದೆ ಪ್ರತಿಯೊಬ್ಬರು ನಿನ್ನ ರಕ್ಷಣಾನಂದವನ್ನು ಅನುಭವಿಸಲಿಕ್ಕಾಗುವಂತೆ ನಿನ್ನ ಸುವಾರ್ತೆಯು ಎಲ್ಲ ಕಡೆಯಲ್ಲೂ ಸಾರಲ್ಪಡಲಿ ಕರ್ತನೆ. ಎಲ್ಲ ಆತ್ಮಗಳಿಗೂ ಯಜಮಾನನಾಗಿರುವ ತಂದೆಯಾದ ದೇವರೇ, ಆಕಾಶದ ಕೆಳಗಿರುವ ಪ್ರತಿಯೊಬ್ಬರನ್ನು ಕಾದು ಕಾಪಾಡಿ ರಕ್ಷಿಸುವ ದೇವರಾಗಿದ್ದೀಯಾ. ಈ ದೇಶದ ಸುತ್ತಲೂ ಅಗ್ನಿಯ ಬೇಲಿಯನ್ನಾಕಿ ಎಲ್ಲ ವೈರಿಗಳಿಂದ ರಕ್ಷಿಸು. ವೈದ್ಯಕೀಯ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು, ಕೃಷಿ ಕ್ಷೇತ್ರದಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಹಾಗೂ ದೇಶವನ್ನು ಕಾಯುವಂತಹ ಯೋಧರನ್ನು, ಅವರ ಕುಟುಂಬದವರನ್ನು ನೀನು ಕಾದು ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, ವಿಶಾಖಪಟ್ಟಣದಲ್ಲುಂಟಾದ ಅನಿಲ ಸೋರುವಿಕೆಯಿಂದ ಎಷ್ಟೋ ಜನರು ಇದರಿಂದ ನರಳುತ್ತಿದ್ದಾರೆ ಸ್ವಾಮಿ. ಆ ಪಟ್ಟಣವನ್ನು ಮಾತ್ರವಲ್ಲ, ಆ ಜನರನ್ನು ಸಹ ನೀನು ಕಾದು ಕಾಪಾಡಿ ರಕ್ಷಿಸು ಕರ್ತನೆ. ಅಪ್ಪ, ದೇಶವು ಆರ್ಥಿಕ ಪರಿಸ್ಥಿತಿಯಲ್ಲಿ ಅವ್ಯವಸ್ಥವಾಗಿದೆ ಸ್ವಾಮಿ. ಜನರು ಕತ್ತಲಿನ ಜೀವಿತದಲ್ಲಿ ನಡೆಯುವಂತಾಗಿದೆ. ಆದರೆ ಇವೆಲ್ಲವನ್ನು ಸರಿಪಡಿಸಲು, ಕತ್ತಲಿನ ಜೀವಿತದಿಂದ ಬಿಡುಗಡೆ ಮಾಡಿ ಬೆಳಕನ್ನು ಕೊಡಲು ನಿನಗೆ ಮಾತ್ರ ಸಾಧ್ಯವಾಗಿದೆ ಸ್ವಾಮಿ. ತಂದೆಯಾದ ದೇವರೇ, ಹೌದು ಸ್ವಾಮಿ, ಅಂತರಂಗದಲ್ಲಿ ಅನುಭವಿಸುವಂತಹ ನೋವನ್ನು, ಅಂತರಂಗವನ್ನು ನೋಡುವಂತಹ ನಿನಗೆ ಮಾತ್ರ ಗೊತ್ತು ಸ್ವಾಮಿ. ನೀನು ಸರ್ವಶಕ್ತನು, ಎಲ್ಶಡಾಯ್ ಆಗಿದೆಯಾ ಕರ್ತನೆ. ಅಂದು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನೀನು ಇಂದು ಮಾಡಲು ಶಕ್ತನಾಗಿದೆಯಾ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವಾಲಯವು ತೆರೆಯಲ್ಪಟ್ಟು ಸಭೆಯಾಗಿ ಎಲ್ಲರೂ ನಿನ್ನ ಪ್ರಸನ್ನತೆಯಲ್ಲಿ ಕಾಣಬರಲಿಕ್ಕಾಗುವಂತೆ, ಆತ್ಮೀಯವಾಗಿ ಸಜೀವ ಯಜ್ಞವಾಗಿ ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ ಕೃಪೆ ನೀಡು ಕರ್ತನೆ. ಈ ಪ್ರಾರ್ಥನೆ ಎಲ್ಲವನ್ನು ನಿನ್ನ ಸನ್ನಿಧಾನದಲ್ಲಿ ಧೂಪೋಪಾದಿಯಲ್ಲಿ ಏರಿ ಬಂದದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನು, ನಮ್ಮ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ಎಲ್ಲ ಪ್ರಾರ್ಥನೆಗಳೊಂದಿಗೆ ನಮ್ಮನ್ನೇ ನಾವು ದೇವರ ಕೈಗಳಲ್ಲಿ, ದೇವರ ಆತ್ಮನ ಭದ್ರವಾದ ಕರಗಳಲ್ಲಿ ಸಮರ್ಪಿಸಿಕೊಡುವ ಹಾಗೆ ಮುಕ್ತಾಯದ ಸಂಗೀತವಾಗಿ 134ನೆಯ ಸಂಗೀತವನ್ನು ಹಾಡೋಣ. 134ನೆಯ ಸಂಗೀತ. ಬಾ ನಮ್ಮಲ್ಲಿ ದೇವರ ಆತ್ಮ, ನಿನ್ನ ಕಾಂತಿ ತೋರಿಸು, ದಿವ್ಯ ಜ್ಞಾನದ ಪ್ರಕಾಶ ಈಗ ದಯ ಪಾಲಿಸು.
ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ಆತ್ಮನ ಅಭಿಷೇಕವನ್ನು ಪಡೆದುಕೊಂಡವರಾಗಿ, ಹೊಸ ಮನಸ್ಸನ್ನು ಹೊಂದಿಕೊಂಡವರಾಗಿ ಲೋಕದೊಳಗೆ ಹೋಗಿರಿ. ನಿಮ್ಮನ್ನು, ನಿಮ್ಮ ಜೀವಿತಗಳನ್ನು ಕ್ರಮಪಡಿಸಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕಾಗುವ ಹಾಗೆ ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವಂಥ ತ್ರೇಕ ದೇವರು ತಾನೇ ತನ್ನ ಆತ್ಮನ ಬಲದಿಂದಲೂ ಶಕ್ತಿಯಿಂದಲೂ ನಮ್ಮನ್ನು ತುಂಬಿಸಿ ಬಲಪಡಿಸಿ ಸದಾ ಕಾಲಕ್ಕೂ ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡಿ ಹರಸಲಿ. ಆಮೇನ್.